ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ ಭವತಿ ಯದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ಥಸ್ತು ಅಸೇಢ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ರುದ್ರಾಧ್ಯಾಯ ನಮಕ ವಿಶೇಷಣ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನಾವು ನಮಕದ ವಿಶೇಷಣಗಳಲ್ಲಿ ನಿನ್ನಿನ ದಿನ ನಿವೇಷ್ಟ್ಯಾಯ, ಪಾಂಸವ್ಯಾಯ, ನಂದಿಕಾಯ, ಕೂಷ್ಮಾಂಡಾಯ ಇತ್ಯಾದಿ ವಿಶೇಷಣಗಳು ಹೇಗೆ ರಾಮನ ಪರವಾಗಿ ಶ್ರೀರಾಮಚಂದ್ರನ ಮಹಿಮೆಯನ್ನು ವ್ಯಕ್ತಪಡಿಸುತ್ತವೆ ಅಂತನ್ನೋದನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದ್ದೇವೆ. ಇವತ್ತು ಇನ್ನು ಕೆಲವು ವಿಶೇಷಣಗಳು. ನಮಃ ಪರಾಯ. ಪರ ಅಂದರೆ ಸರ್ವೋತ್ತಮ ಅಂತ ಅರ್ಥ. ಪರ ನಮ್ಮಿಂದ ಬೇರೆ ಅಂತ ಅರ್ಥ. ಹೌದು, ಪರಮಾತ್ಮ ನಮ್ಮಿಂದ ಬೇರೆ. ಏಕೆ? ಅವನು ಜೀವಕೋಟಿಯಲ್ಲಿ ಬರೋದೇ ಇಲ್ಲ. ಅವನು ಯಾವಾಗಲೂ ಈಶ್ವರ ಕೋಟಿಯಲ್ಲಿ ಬರ್ತಾನೆ. ಈಶ್ವರ ಕೋಟಿಯಲ್ಲಿ ಬರತಕ್ಕಂತಹ ಆ ಪರಮಾತ್ಮನಿಗೆ ನಮಃ ಪರಾಯ, ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ಅವನನ್ನು ಕರೆದಿದ್ದಾನೆ. ಪರಮಾತ್ಮನನ್ನು ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ. ಹೌದು, ಪರಪರಾಣಂ ಪರಪಾರಭೂತಃ. ನಾವು ಪೂಜೆಯ ಆರಂಭದಲ್ಲಿ ಬ್ರಹ್ಮದೇವರು ಮಾಡಿದ ಒಂದು ಸ್ತೋತ್ರವನ್ನು ಹೇಳ್ತಾರೆ.
ಅಲ್ಲಿ ಕೇವಲ ಪರಮಾತ್ಮನು ಪರ ಹೇಗೆ, ಸರ್ವೋತ್ತಮ ಹೇಗೆ ಅಂತ ತಿಳ್ಕೊಂಡಂತೇಳಿ ಆ ಸ್ತೋತ್ರದಲ್ಲಿ ವರ್ಣನೆ ಬರ್ತದೆ. ಬ್ರಹ್ಮಪಾರಸ್ತವ ಅಂತ ತಿಳ್ಕೊಂಡಂತೇಳಿ ಹೆಸರು. ಪ್ರಾಚೇತಸರು ಚಂದ್ರನನ್ನು ಕುರಿತು ಚಂದ್ರನಿಗೆ ಕೇಳ್ತಾರೆ, ಪರಮಾತ್ಮನ ಸರ್ವೋತ್ತಮತ್ವದ ವಿಷಯದಲ್ಲಿ ಎಲೆ ಚಂದ್ರ ನಮಗೆ ಉಪದೇಶ ಮಾಡು ಅಂತ ತಿಳ್ಕೊಂಡಂತ ಹೇಳಿ. ಬ್ರಹ್ಮಪಾರಂ ಮುನೇಶ್ರೋತುಂ ಇಚ್ಛಾಮಹ ಪರಮಂ ಸ್ತವಂ. ಎಲೆ ಚಂದ್ರ, ನೀನು ಅದ್ಭುತವಾಗಿರ್ತಕ್ಕಂಥ ಜ್ಞಾನಿಯಾಗಿರುವೆ. ಪರಮಾತ್ಮನ ಶ್ರೇಷ್ಠವಾದ ಸ್ತೋತ್ರ, ಈ ಸ್ತೋತ್ರವನ್ನು ಕಂಡು ಋಷಿಗಳು ಸ್ತೋತ್ರ ಮಾಡ್ತಾ ಪರಮಾತ್ಮನನ್ನು ಕಂಡು ಪ್ರತ್ಯಕ್ಷೀಕರಿಸಿಕೊಂಡಿರ್ತಕ್ಕಂಥ ಜಪತಾ ಕಂಡುನಾ ದೇವ ಏನ ಆರಾಧ್ಯತೆ ಕೇಶವ. ಪರಮಾತ್ಮ ಸಂತುಷ್ಟನಾಗಿ ತನ್ನ ದರ್ಶನ ಕೊಟ್ಟನಲ್ಲ, ಅಂತ ಅದ್ಭುತವಾದಂಥ ಸ್ತೋತ್ರ ಇದು. ಆಗ ಚಂದ್ರ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಪಾರಹ ಪರಂ, ಪರಮಾತ್ಮ ಪಾರ, ನಮ್ಮನ್ನು ಸಂಸಾರದ ಸಮುದ್ರದಿಂದ ಪಾರು ಮಾಡ್ತಕ್ಕಂಥ ಪರಮೋಪಕಾರಿ. ಈ ಪರಮಾತ್ಮ ಪರಂ, ಸರ್ವೋತ್ತಮನೂ ಆಗಿದ್ದಾನೆ. ವಿಷ್ಣು ಅಪಾರ ಪಾರ, ಈ ಪರಮಾತ್ಮ ಯಾವುದನ್ನು ದಾಟಲಿಕ್ಕೆ ಸಾಧ್ಯವಿಲ್ಲವೋ ಅದಕ್ಕೆ ಅಪಾರ ಅಂತಿಕೊಂಡಂತೇಳಿ, ಅಪಾರ ಜಲ, ಅಪಾರ ಅಂತಿಕೊಂಡಂತಾರೆ ಸಮುದ್ರ ಅಂತ ಅರ್ಥ. ಅದನ್ನು ಸುಲಭವಾಗಿ ದಾಟಿಸ್ತಾನೆ. ಪರಾಣಾಮಪಿ ಪರಹ, ಶ್ರೇಷ್ಠರು, ನಮಗಿಂತ ಶ್ರೇಷ್ಠ ಋಷಿಗಳು, ಗಂಧರ್ವರು, ಚಕ್ರವರ್ತಿಗಳು, ತಾರತಮ್ಯ ಅನುಸಾರವಾಗಿರ್ತಕ್ಕಂಥ ರೀತಿಯಲ್ಲಿ ಕೊನೆಗೆ ವಾಯುಬ್ರಹ್ಮರು, ಅವರಿಗೂ ಶ್ರೇಷ್ಠಳಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ, ಮಹಾಲಕ್ಷ್ಮೀ ದೇವಿಗೂ ಕೂಡ ಪರಾಣಾಮಪಿ ಪಾರ ಪಾರಹ, ಅವರಿಗೂ ಉದ್ಧಾರ ಮಾಡ್ತಕ್ಕಂಥವನು. ಆನಂತರ ಅವರಿಗಿಂತಲೂ ಅನಂತ ಪಾಲು ದೊಡ್ಡವನು ಈ ಪರಮಾತ್ಮ. ಸಬ್ರಹ್ಮಪಾರ, ಅವನು ವೇದಗಳನ್ನು ಮೀರಿ ನಿಂತವನು. ವೇದಗಳು ಕೂಡ ಅವನನ್ನು ಪೂರ್ತಿಯಾಗಿ ವರ್ಣನೆ ಮಾಡಲಿಕ್ಕೆ ಸಮರ್ಥವಾಗುವುದಿಲ್ಲ. ಅದಕ್ಕೋಸ್ಕರ ಪರಮಾತ್ಮನಿಗೆ ನೀತಿ ನೀತಿ ಅಂತ ತಿಳ್ಕೊಂಡಂತೇಳಿ ವೇದ ಇನ್ನು ಮುಂದೆ ಇವನನ್ನು ವರ್ಣಿಸ್ಲಿಕ್ಕೆ ಆಗೋದಿಲ್ಲ, ನಮ್ಮ ಶಬ್ದ ಭಂಡಾರ ಮುಗೀತು ಅಂತ ತಿಳ್ಕೊಂಡಂತೇಳಿ ವೇದಗಳು ಹೇಳ್ತೇವೆ. ಇಂತಹ ಪರಮಾತ್ಮ ಪರಪಾರಭೂತ, ಶ್ರೇಷ್ಠರು ಅನಿಸ್ಕೊಂಡಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗೂ ಮುಕ್ತಿಯಲ್ಲಿ ಪರಮಾನಂದವನ್ನು ಕೊಡ್ತಕ್ಕಂಥ ಮಹಾನುಭಾವ. ಪರೇಭ್ಯ ಪರಹ, ಈ ಬ್ರಹ್ಮದೇವರಿಗಿಂತಲೂ ಶ್ರೇಷ್ಠಳಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ, ಅವಳಿಗೂ ಸರ್ವೋತ್ತಮನಾಗಿದ್ದಾನೆ, ಅವಳಿಗೂ ಶ್ರೇಷ್ಠನಾಗಿದ್ದಾನೆ. ಪರಮಾರ್ಥ ರೂಪಿ, ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ನಮ್ಮ ಬೇಡಿಕೆ ದೇವರಾಗಿರಬೇಕು. ಅವನಿಗಿಂತ ಉತ್ತಮವಾದ ವಸ್ತು ಇಲ್ಲ. ಏನಪ್ಪ ನಿನಗೆ ಅತ್ಯಂತ ಪ್ರಿಯವಾದ ಶ್ರೇಷ್ಠವಾದ ವಸ್ತು ಬೇಡು ಅಂದಾಕ್ಷಣಕ್ಕೇನೆ ಪರಮಾತ್ಮ ನೀನೇ ಬೇಕು ಅಂತ ಕೇಳಬೇಕು. ಆ ರೀತಿಯಾಗಿ ಕೇಳಿದವನು ಪ್ರಹ್ಲಾದ, ಆ ರೀತಿಯಾಗಿ ಕೇಳಿದವನು ಧ್ರುವ. ನಿನ್ನನ್ನು ಬಿಟ್ಟು ಬೇರೆ ವರ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಆ ಕಾಲದಲ್ಲಿ ಅದಕ್ಕೆ ಪರಮಾರ್ಥ ರೂಪಿ ಅಂತ ತಿಳ್ಕೊಂಡಂತೇಳಿ ಅಂತಾರೆ. ಸಕಾರಣಂ ಕಾರಣತಃ, ಈ ಜಗತ್ತಿಗೆ ಕಾರಣರಾಗಿರ್ತಕ್ಕಂಥ ರಮಾಬ್ರಹ್ಮಾದಿಗಳು, ಈ ಜಗತ್ತಿಗೆ ಉಪಾದಾನ ಕಾರಣರಾಗಿರ್ತಕ್ಕಂತಹ ರಜಸ್ತಮ ಸತ್ವರಜಸ್ತಮೋ ಇತ್ಯಾದಿ ಗುಣಗಳು, ಪ್ರಕೃತಿ, ಅವುಗಳಿಗೂ ಕಾರಣ ಇವನೇ. ಅವರಿಗೆ ಆಶ್ರಯ ಕೊಟ್ಟು, ಅವರಿಗೆ ಶಕ್ತಿ ಸಾಮರ್ಥ್ಯ ಕೊಟ್ಟು,
ಅವುಗಳಿಂದ ಈ ಜಗತ್ತಿನ ಸೃಷ್ಟಿಯಾಗುವಂತೆ ನೋಡಿಕೊಳ್ತಾನೆ. ಆದ್ದರಿಂದ ಕಾರಣತಃ ಕಾರಣಂ ಅವನೇ. ತಸ್ಯಾಪಿ ಹೇತು ಪರಹೇತು ಹೇತು. ನಮಗೆ ಸಂಸಾರಕ್ಕೆ ಕಾರಣ ನಮ್ಮ ಕರ್ಮಗಳು. ಆ ಕರ್ಮಗಳನ್ನು ಮಾಡಿಸ್ತಕ್ಕಂಥವರು ತತ್ವಾಭಿಮಾನ ದೇವತೆಗಳು. ಆ ದೇವತೆಗಳಿಗೆ ಪ್ರೇರಣೆ ಮಾಡ್ತಕ್ಕಂಥವರು ವಾಯುದೇವರು. ವಾಯುದೇವರಿಗೆ ಆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವನು ಪರಮಾತ್ಮ. ನಮ್ಮ ಸಂಸಾರಕ್ಕೆ ಕಾರಣವಾದ ಕರ್ಮಗಳ ಪ್ರೇರಕರಾದ ತತ್ವಾಭಿಮಾನಿ ದೇವತೆಗಳಿಗೂ ಪ್ರೇರಕನಾದ, ಅವರಿಗೂ ಪ್ರೇರಕರಾದ ವಾಯುದೇವರು, ಅವನಿಗೂ ಪ್ರೇರಕನಾಗಿರ್ತಕ್ಕಂಥ ಪರಮಾತ್ಮ, ಅವನು ಎಲ್ಲರಿಗೂ ಮುಖ್ಯ ಹೇತು, ಕಾರಣ. ಕಾರ್ಯೇಷು ಚೈವಂ ಸಹಿ ಕರ್ಮಕರ್ತೃ. ಜಗತ್ತಿನಲ್ಲಿ ಏನೇನು ಕ್ರಿಯೆ ನಡೆದಿದೆ, ಒಂದು ಪ್ರತಿ ಸೆಕೆಂಡಿಗೂ ಹಾಕುವ ಕಣ್ರೆಪ್ಪೆಯ ಆ ಒಂದು ಅಣುಭಾಗದ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಲಭಾಗಕ್ಕೂ ಕೂಡ ಅವನೇ ಸ್ವತಂತ್ರ ಕರ್ತ. ರೂಪೈಹಿ ಅಶೇಷೈಹಿ, ಅನಂತ ರೂಪಗಳಿಂದ ಅನಂತ ಜೀವರಾಶಿಗಳಿಗೆ ಅನಂತ ಬಿಂಬನಾಗಿ ಪರಮಾತ್ಮ ಅವರೆಲ್ಲರನ್ನೂ ಸಂರಕ್ಷಣೆ ಮಾಡ್ತಾನೆ. ಕಾರ್ಯೇಷು ಚೈವಂ ಸಹಿ ಕರ್ಮಕರ್ತೃ ರೂಪೈಹಿ ಅಶೇಷೈಹಿ ಅವತೀಹ ಸರ್ವಂ. ಬ್ರಹ್ಮಪ್ರಭು, ಈ ಗುಣಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಸ್ವಾಮಿ. ಬ್ರಹ್ಮ ಸ ಸರ್ವಭೂತ, ಅವನು ವೇದಗಳಿಂದ ಸಂಪೂರ್ಣ ವಾಚ್ಯನಾಗಿರ್ತಕ್ಕಂಥವನು. ಪ್ರಜಾನಾಂ, ಪ್ರಜೆಗಳಿಗೆ ಆನಂದವನ್ನು ಕೊಡ್ತಕ್ಕಂಥವನು ಅವನೇ. ಎಲ್ಲ ಜೀವರಾಶಿಗಳಿಗೆ ಪತಿಯೂ ಅವನೇ. ಆದರೆ ಅವನು ಮಾತ್ರ ಅಚ್ಯುತ, ಅವನಿಗೆ ಎಂದಿಗೂ ವಿನಾಶ ಇಲ್ಲ, ಅವನಿಗೆ ಚ್ಯುತಿ ಇಲ್ಲ. ಇಂಥ ಪರಮಾತ್ಮ ಅವ್ಯಯಂ, ದೋಷರಹಿತನಾಗಿದ್ದಾನೆ, ನಾಶರಹಿತನಾಗಿದ್ದಾನೆ, ನಿತ್ಯನಾಗಿದ್ದಾನೆ. ಅಜಂ, ಜನ್ಮರಹಿತನಾಗಿದ್ದಾನೆ. ಅವನಿಗೆ ಸರ್ವತ್ರ ವ್ಯಾಪ್ತನಾದ್ದರಿಂದಾಗಿ ವಿಷ್ಣು ಅಂತ ತಿಳ್ಕೊಂಡಂತೇಳಿ ಹೆಸರು. ಆನಂತರ ಎಲ್ಲರಲ್ಲಿ ಇದ್ದು ಅಸಂಗಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಾಧಿಯ ವಿಕೃತಿಗೆ ಇವನು ಕಾರಣನಾಗೋದಿಲ್ಲ. ವಿಕೃತಿ ಇವನ ಮೇಲೆ ಪರಿಣಾಮ ಆಗೋದಿಲ್ಲ. ನಮ್ಮಲ್ಲಿದ್ದಾನೆ, ಆದರೆ ನಮ್ಮ ವಿಕೃತಿಗೆ ಸಂಬಂಧ ಅವನಿಗಿಲ್ಲ. ಅಖಿಲೇಹಿ ಅಸಂಗಿ, ಎಲ್ಲರಿಂದ ಬೇರೆಯಾಗಿದ್ದುಕೊಂಡು ತಾನು ಪರಿಪೂರ್ಣನಾಗಿದ್ದುಕೊಂಡು ನಮ್ಮನ್ನು ಸರಿಯಾಗಿ ನೋಡಿಕೊಳ್ತಾನೆ. ಇಂತಹ ಬ್ರಹ್ಮ ಅಕ್ಷರ, ನಾಶರಹಿತ. ಇಂತಹ ಬ್ರಹ್ಮ ಅಜ, ಬ್ರಹ್ಮಾಕ್ಷರಂ ಅಜಂ, ಜನ್ಮರಹಿತ, ನಿತ್ಯ. ಈ ರೀತಿಯಾಗಿರ್ತಕ್ಕಂಥ ಇದ್ದರಿಂದಾಗಿ ಇವನು ಪುರುಷೋತ್ತಮ. ಎಲ್ಲ ಜೀವರಾಶಿಗಳಿಗೂ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವು. ಪುರುಷ ಅನಿಸ್ಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿಗೂ ಶ್ರೇಷ್ಠನಾಗಿರ್ತಕ್ಕಂಥವನು. ಇಂಥ ಪರಮಾತ್ಮನನ್ನು ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಯಾಕೆ? ಪರಮಾತ್ಮ ನೀನು ಪೂಜೆ ಮಾಡಬೇಕಾಗಿದೆ. ಆದರೆ ಪೂಜೆ ಮಧ್ಯದಲ್ಲಿ ನಮ್ಮ ಈ ಚಂಚಲ ಮನಸ್ಸು, ರಾಗ, ದ್ವೇಷ ಇತ್ಯಾದಿಗಳನ್ನು ಯುಕ್ತವಾಗಿ ಮೆಕ್ಯಾನಿಕ್ ಆಗಿ ನೀನು ಪೂಜೆ ಮಾಡ್ತೇವೆ, ಮನಸ್ಸು ಎಲ್ಲೋ ಓಡಾಡ್ತಿರ್ತದೆ. ಆದ್ದರಿಂದಾಗಿ ಆ ರಾಗಾದಿ ದೋಷಗಳು ದೂರವಾಗಲಿ. ಪರಮಾತ್ಮ ಅನುಗ್ರಹ ಮಾಡು, ಸರ್ವೋತ್ತಮ ಅನುಗ್ರಹ ಮಾಡಪ್ಪ. ಏವಮ್ಮೈ ಬ್ರಹ್ಮಪಾರಾಖ್ಯಂ, ಈ ಬ್ರಹ್ಮಪಾರ ಸ್ತೋತ್ರವನ್ನು, ಅತ್ಯಂತ ಶ್ರೇಷ್ಠವಾದ ಸ್ತೋತ್ರ, ಇದನ್ನು ಜಪ ಮಾಡಿದರಿಂದಲೇ ಅವಾಪ ಪರಮಾಂ ಸಿದ್ಧಿಂ. ಈ ರೀತಿಯಾದ ಈ ಮಂತ್ರವನ್ನು ಹೇಳಿ ಪರಮಾತ್ಮನ ಪೂಜೆ ಮಾಡಿದರೆ ಹಿಂದಕ್ಕೆ ಅನೇಕ ಬ್ರಹ್ಮಾದಿ ದೇವತೆಗಳು ಸಿದ್ಧಿಯನ್ನು ಪಡೆದಿದ್ದಾರೆ. ನೀವು ಕೂಡ ಸಿದ್ಧಿಯನ್ನು ಪಡೀತೀರಿ. ಅದಕ್ಕೋಸ್ಕರ ಈ ಬ್ರಹ್ಮಪಾರ ಸ್ತೋತ್ರವನ್ನು ತಪ್ಪದೇ ಹೇಳಿ ಅಂತ
ಚಂದ್ರ ಪ್ರಾಚೇತಸರಿಗೆ ಉಪದೇಶ ಮಾಡ್ತಾರೆ. ಇಷ್ಟೆಲ್ಲ ಅರ್ಥವನ್ನು ತಿಳಿಸಿಕೊಡೋದಕ್ಕೋಸ್ಕರ ಹೊರಟಿರುವ ನಮಕದ ಒಂದು ವಿಶೇಷಣ ನಮಃ ಪರಾಯ. ದೇವ್ರ ಪೂಜೆ ಮಾಡ್ತಕ್ಕಂಥ ಎಲ್ಲರೂ ಈ ಸ್ತೋತ್ರ ಹೇಳ್ತಿರೋ ಇಲ್ಲೋ ನೆನಪು ಮಾಡ್ಕೊಳ್ಳಿ. ಹೇಳದೇ ಇದ್ದರೆ ಎಲ್ಲ ಪೂಜಾ ಪುಸ್ತಕಗಳಲ್ಲಿ ಸ್ತೋತ್ರ ಸಿಗ್ತದೆ. ಈ ಸ್ತೋತ್ರ ಹೇಳಿದ ನಂತರವೇ ಪೂಜೆಯನ್ನು ಮಾಡಿ. ಈ ಸ್ತೋತ್ರವನ್ನು ಹೇಳಿ ಗಂಟೆಯನ್ನು ಬಾರಿಸ್ಬೇಕು. ಕಂಚಿನ ಗಂಟೆಯನ್ನು ಬಾರಿಸಿ ಆನಂತರ ಪರಮಾತ್ಮನ ಮಂಟಪ ಧ್ಯಾನ ಇತ್ಯಾದಿಗಳನ್ನೆಲ್ಲ ಮಾಡಿ ಪೂಜೆಯನ್ನು ಮುಂದುವರಿಸಬೇಕು. ಆದ್ದರಿಂದಾಗಿ ಇದಕ್ಕೆ ಬ್ರಹ್ಮಪಾರ ಸ್ತೋತ್ರ ಅಂತ ಹೇಳಿ ಕರೀತಾರೆ. ಇಂಥ ಪರಮಾತ್ಮ ತಾನು ಈ ಸ್ತೋತ್ರದಿಂದ ನಮ್ಮಿಂದ ವಿಶೇಷವಾದ ರೀತಿಯಲ್ಲಿ ಸ್ತುತ್ಯನಾಗಿದ್ದಾನೆ. ಇಷ್ಟೆಲ್ಲ ಪರಮಾತ್ಮನ ಶ್ರೇಷ್ಠತೆಯನ್ನು, ಸರ್ವೋತ್ತಮತ್ವವನ್ನು, ನಿರ್ದೋಷತ್ವಗಳನ್ನು ಇತ್ಯಾದಿಗಳನ್ನೆಲ್ಲ ತಿಳಿಸ್ತಾ ಒಂದು ವಿಶೇಷಣ ಹೇಳ್ತದೆ, ನಮಃ ಪರಾಯ, ನಮಃ ಪರಂತಪಾಯ. ಪರಮಾತ್ಮನಿಗೆ ಪರಂತಪ ಅಂತ ತಿಳ್ಕೊಂಡಂತೇಳಿ ಪರಾನ್ ದೇವದ್ವೇಷಣ ತಾಪಯತಿ ಇತಿ ಪರಂತಪ. ದೇವತೆಗಳ ದ್ವೇಷಗಳಾದ, ಸಮಾಜದ ದ್ವೇಷಗಳಾದ, ಧರ್ಮದ ದ್ವೇಷಗಳಾದ ಎಲ್ಲ ಇವರನ್ನು ಪೂರ್ತಿಯಾಗಿ ಅವರನ್ನು ನಾಶಪಡಿಸಿ ಧರ್ಮಸ್ಥಾಪನೆಯನ್ನು ಮಾಡ್ತಾನೆ ನಮ್ಮ ಶ್ರೀಹರಿ. ಆದ್ದರಿಂದಾಗಿ ಇವನಿಗೆ ಪರಂತಪ ಅಂತ ತಿಳ್ಕೊಂಡಂತೆ. ಆದ್ದರಿಂದಾಗಿ ಪರಮಾತ್ಮನ ಎದುರಿಗೆ ಯಾರು ನಿಲ್ತಾರೆ? ಸಾಧ್ಯತೆ ಪರಮಾತ್ಮನಿಗೆಂದೂ ಪರಾಜಯ ಇಲ್ಲ. ಅದಕ್ಕೋಸ್ಕರ ಪರಮಾತ್ಮ ಹೇಳಿದ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ದುಷ್ಟರನ್ನು ನಾನು ಸಂಹಾರ ಮಾಡೋದಕ್ಕೋಸ್ಕರವೇ ನನ್ನ ಅವತಾರ ಅನ್ನೋದನ್ನು ಢಾಣಾಢಂಗುರವಾಗಿ ಪರಮಾತ್ಮ ಹೇಳಿ ತಾನು ಅವತಾರವನ್ನು ತೆಗೆದುಕೊಳ್ತಾನೆ. ಮುಚ್ಚಿ ಮರೆ ಮಾಡಿ ಬರೋದಿಲ್ಲ. ಆದ್ದರಿಂದಾಗಿ ಪರಂತಪಾಯ, ಪರಹ ಇತಿ ಜ್ಞಾನಿನಃ ತಪಂತಿ ಇತಿ ಪರಂತಪಃ. ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ಯಾರನ್ನು ಕುರಿತು ತಪಸ್ಸು ಮಾಡ್ತಾರೆಯೋ ಅಂಥ ವ್ಯಕ್ತಿ ಪರಂತಪ ಪರಮಾತ್ಮ. ಇಂಥ ಶ್ರೀಹರಿಗೆ ಮೂರನೇ ವಿಶೇಷಣ ನಮಃ ಪರಮಾತ್ಮನಾಯ. ನಮಃ ಪರಮಾತ್ಮನಾಯ. ಅರ್ಥ ಹೇಳಿ ಮುಂದೆ ಹೋಗ್ಬೋದು. ಪರಮಾತ್ಮನಿಗೆ ನಮಸ್ಕಾರ. ಆದರೆ ಏನಪ್ಪ, ವೇದಕ್ಕೆ ವ್ಯಾಕರಣ ಗೊತ್ತಿಲ್ಲೇನು? ಪರಮಾತ್ಮ ಪರಮಾತ್ಮನ್ ಶಬ್ದ ಚತುರ್ಥಿ ವಿಭಕ್ತಿ ಪರಮಾತ್ಮನೇ ಅಂತ ಆಗಬೇಕು. ಪರಮಾತ್ಮನಾಯ ಹೇಗಾಯಿತು? ಏನು ಸಂಸ್ಕೃತ ಬಲ್ಲದವರಂತೆ ಈ ಸ್ತೋತ್ರನ ವೇದ ಮಾತೆ ಮಾಡಿದೆಯಾ? ಇಲ್ಲ. ನಮ್ಮ ಸತ್ಯಧರ್ಮ ತೀರ್ಥರು ಇರುವಾಗ ನಾವ್ಯಾಕೆ ಚಿಂತೆ ಮಾಡಬೇಕು? ಸತ್ಯಧರ್ಮ ತೀರ್ಥರು ಅರ್ಥ ಹಚ್ತಾರೆ. ಪರ ಅಂತಕೊಂಡಂತಂದರೆ ಸರ್ವೋತ್ತಮ, ಪರ ಅಂತಿಕೊಂಡಂತಂದರೆ ಸರ್ವಜ್ಞ, ಪರ ಅಂತಿಕೊಂಡಂತಂದರೆ ಜಗತ್ತಿನಲ್ಲಿರತಕ್ಕಂಥ ಸಕಲ ಸಂಪತ್ತುಗಳ ಸಮೂಹ ಅಂದರೆ ಪರಮಾತ್ಮ. ಪರ ಅಂತಿಕೊಂಡಂತಂದರೆ ವೈರಿಗಳು ಇಲ್ಲದೇ ಇರತಕ್ಕಂಥವನು. ಪರರು ಯಾವನಿಗೆಲ್ಲೋ ಅವನು ಪರ. ಇಂತಹ ಪರಮಾತ್ಮನನ್ನು ಕುರಿತು ಮೋಕ್ಷದಲ್ಲಿ
ಪರಂ ಅತಂತಿ ಇತಿ ಅತ ಗಮನೆ ಅಂತಿಕೊಂಡಂತಿದೆ, ಅಥವಾ ಆತ ಗಮನೆ ಅಂತಿಕೊಂಡಂತಿದೆ, ಅತ ಗಚ್ಚತಿ ಅಂತಿಕೊಂಡಂತಿದೆ. ಪರಂ ಅತಂತಿ ಇತಿ ಪರಮಾತಃ. ಪರಮಾತಃ ಅಂದರೆ ಭಗವದ್ಭಕ್ತರು ಅಂತ ಅರ್ಥ ನೋಡಿ. ಪರಮಾತ್ಮನಲ್ಲಿದ್ದ ಪರಮಾತಃ, ಪರಮ, ಪರಂ ಅಥವಾ ಪರಮಂ, ಅತಂತಿ ಇತಿ ಪರಮಾತಃ. ಪರಮ ಅತಃ ಪರಮಾತಃ. ಭಾಗವತರು, ಭಗವದ್ಭಕ್ತರು. ತೈಹಿ ಪರಮಾತೈಹಿ ಮನ್ಯತೆ ಜ್ಞಾಯತೆ ಇತಿ ಪರಮಾತ್ಮನ್. ಪರಮಾತೈಹಿ ಮನ ಪರಮಾತ್ಮನ್ ಪರಮಾತ್ಮನ ಜ್ಞಾಯತೆ ಇತಿ ಪರಮಾತ್ಮನಃ. ಪರಮಾತ್ಮನಃ ಅಕಾರ ಅಂತ ಪುಲ್ಲಿಂಗ. ತಸ್ಮೈ ಪರಮಾತ್ಮನಾಯ. ಏನು ತಪ್ಪಿದೆ? ಪರಮಾತ್ಮನ್ನೊಂದು ರೂಪ ಇರಲಿ, ಆದರೆ ಈ ಅರ್ಥದಲ್ಲಿ ಸರ್ವೋತ್ತಮನಾದ ಪರಮಾತ್ಮನನ್ನು ಅತಂತಿ ಹುಡುಕಿಕೊಂಡು ಹೋಗ್ತಾರೆ ಅಂತಿಕೊಂಡಂತೇಳಿ ಪರಮ ಅತ ಪರಮಾತ, ಪರಮಾತರು ಭಗವದ್ಭಕ್ತರು. ತೈಹಿ ಮನ್ಯತೆ ಇತಿ ಪರಮಾತ್ಮನಃ ಅಂತಿಕೊಂಡಂತ ರೂಪ. ಈ ಪರಮಾತ್ಮನಃ ಇಂಥ ತಸ್ಮೈ ಪರಮಾತ್ಮನಿಗೆ ನಮಸ್ಕಾರ. ಪರಮಾತ್ಮನಾಯ. ಅದ್ಭುತವಾದಂಥ ವ್ಯಾಕರಣದ ಕೋಶಗಳ ಜ್ಞಾನ ಇದ್ದವರು ಸತ್ಯಧರ್ಮ ತೀರ್ಥಪಾದ. ಅಥವಾ ಪರಮಾತ್ಮನ್ ನಕಾರ ಅಂತ ಇದು ಲೌಕಿಕ ಸಂಸ್ಕೃತದಲ್ಲಿ, ಆದರೆ ಲೌಕಿಕ ಸಂಸ್ಕೃತಕ್ಕಿಂತಲೂ ವೈದಿಕ ಸಂಸ್ಕೃತ ಬೇರೆ ಇರ್ತದೆ. ವೈದಿಕದಲ್ಲಿಯೂ ಕೂಡ ಪರಮಾತ್ಮ ಅಂತನ್ನೋದು ಅಕಾರ. ಪರಮಾತ್ಮ ಅಂತಕೊಂಡು ಪರಮಾತ್ಮ ಅಕಾರ ಅಂತ ವಾಚ. ಪರಮಾತ್ಮೋ ಪರಮಾತ್ಮ, ಪರಮಾತ್ಮನೋ ಪರಮಾತ್ಮನಃ, ಈ ರೀತಿಯಾಗಿ ನಡೀತದೆ. ಇತಿ ಅಕಾರ ಶಬ್ದ ಛಾಂದಸಃ ತಸ್ಮೈ ಪರಮಾತ್ಮನೇ. ವೈದಿಕ ಪ್ರಯೋಗವಾದ್ದರಿಂದಾಗಿ ಪರಮಾತ್ಮನ್ ನಕಾರ ಅಂತ ಆಗಬೇಕು ಅಂತ ನಿಯಮವಿಲ್ಲ. ಪರಮಾತ್ಮನ ಅಂತಿಕೊಂಡಂತೇಳಿ ಪರಮಾತ್ಮನಃ ಅಂತಿಕೊಂಡಂತೇಳಿ ಅಕಾರ ಶಬ್ದ ವಾಚ್ಯ ಯಾಕೆ ಆಗಬಾರ್ದು? ಅಕಾರ ಅಂತ ಶಬ್ದ ಯಾಕೆ ಆಗಬಾರ್ದು? ಆಗಿದೆ. ತಸ್ಮೈ ಪರಮಾತ್ಮನಾಯ. ಅಥವಾ ಇವರ ಅದ್ಭುತ ಕಲ್ಪನಾ ಶಕ್ತಿ ನೋಡಿಕೊಳ್ಳಿ. ಪರಹ ಅಂದರೆ ಶ್ರೇಷ್ಠ. ನ ಪರಹ ಶ್ರೇಷ್ಠನಲ್ಲ. ಶ್ರೇಷ್ಠನಲ್ಲ. ಇವನು ಶ್ರೇಷ್ಠನೂ ಅಲ್ಲ, ಅಥವಾ ನ ಶಬ್ದಕ್ಕೆ ಮೀರಿದವನು ಅಂತ ಅರ್ಥ. ಎಲ್ಲರೂ ಅಸಮರ್ಥರು. ಎಲ್ಲರೂ ನಾ ಸರ್ವೋತ್ತಮ ಅಲ್ಲ, ನಾ ಸರ್ವೋತ್ತಮ ಅಲ್ಲ, ನಾ ಸರ್ವೋತ್ತಮ ಅಲ್ಲ ಹೇಳ್ಕೊತ ಬಂದಿದ್ದಾರೆ. ಆದ್ದರಿಂದಾಗಿ ಇಂತಹ ಪರನು ನಾನಲ್ಲ ಅಂತಿಕೊಂಡಂತ ಹೇಳ್ತಕ್ಕಂಥವ್ರು ಏನಿದ್ದಾರೆ, ನ ಪರರು. ನ ಪರರು ಅಂದರೆ ನಾವು ಸರ್ವೋತ್ತಮರಲ್ಲ, ನಾವು ಸಮರ್ಥರಲ್ಲ, ನಾವು ಅಸಮರ್ಥರು ಅಂತಿಕೊಂಡಂತ ಹೇಳ್ತಕ್ಕಂಥ ಬಂದಿರತಕ್ಕಂಥ ವ್ಯಕ್ತಿ. ಅಂಥವರಿಗೆ ನ ಪರಹ ಅಸೋ ಮಾತ್ಮ. ಪರಮಾತ್ಮನ ಇದೆ. ಆದ್ದರಿಂದ ಆ ನ ಮೊದಲು ತೆಗೆದುಕೊಳ್ಬೇಕು. ನ ಪರಹ, ಯಾರು ನಾ ಸರ್ವೋತ್ತಮಲ್ಲ ಅಂತ ಹೇಳ್ತಾ ಇರ್ತಾರೆ ಅಂಥವರಿಗೆ ಇವರು ನಿಯಾಮಕನಾದ್ದರಿಂದಾಗಿ ನ ಪರಹ ಅಂತಿಕೊಂಡು ಇವನ ಹೆಸರು. ಇಂತಹ ನ ಪರಹ ಪರಮಾತ್ಮನು ಅವನು ಆತ್ಮ, ಮಾತ್ಮ,
ಮಾ ಅಂದರೆ ಮಹಾಲಕ್ಷ್ಮೀ ದೇವಿ, ಅವಳಿಗೆ ಆತ್ಮ ಸ್ವಾಮಿ ಅಂದರೆ ಪರಮಾತ್ಮ ಸರ್ವೋತ್ತಮನೂ ಹಾಗೆ ಮಾ ಲಕ್ಷ್ಮೀದೇವಿಗೆ ಆತ್ಮನೂ ಆಗಿದ್ದಾನೆ, ಅತ್ಯಂತ ಜೀವಕ್ಕಿಂತಲೂ ಹೆಚ್ಚು ಪ್ರಿಯನಾಗಿದ್ದಾನೆ ಪರಮಾತ್ಮ ರಮಾಸ್ವಾಮಿ. ಅಥವಾ ಪರಮ ನ ಪರಮಾತ್ಮನ್ ನ ಪರಮಾತ್ಮ ಅಂದರೆ ಇವನಿಗೆ ಪರರು ಸ್ವಾಮಿ ಅಂತಕ್ಕಂಥವ್ರು ಯಾರೂ ಇಲ್ಲ. ಆದ್ದರಿಂದಾಗಿ ಇವನು ಸರ್ವೋತ್ತಮ ಅಲ್ಲ, ಇವನು ಸರ್ವೋತ್ತಮ ಅಲ್ಲ, ಇವನು ಸರ್ವೋತ್ತಮ ಅಲ್ಲ, ಇವನು ಸರ್ವೋತ್ತಮ ಅಲ್ಲ, ಕೊನೆಗೆ ಪರಿಶೇಷದಿಂದ ಉಳಿತಕ್ಕಂಥವನು ಯಾರು? ಪರಮಾತ್ಮ. ನಾನು ಸರ್ವೋತ್ತಮ ಪರಮಾತ್ಮ ಹೇಳ್ತಾನೆ. ಅದಕ್ಕೋಸ್ಕರವೇ ಆಚಾರ್ಯರು ನಿಷೇಧ ಶ್ರೇಷ್ಠೋ ಜಗತಾದ ಶ್ರೇಷ್ಠ ಅಂತೇಳಿ ತಾತ್ಪರ್ಯದಲ್ಲಿ ಹೇಳ್ತಾರೆ. ಎಲ್ಲರನ್ನು ಪರೀಕ್ಷೆ ಮಾಡಿದ ನಂತರ ನಾನಲ್ಲ ನಾನಲ್ಲ ಅಂತಕ್ಕಂಥದ್ಮೇಲೆ ಕೊನೆಗೆ ಉಳಿತಕ್ಕಂಥವನು ಪರಮಾತ್ಮ. ಆದ್ದರಿಂದ ನಿಷೇಧ ಶೇಷ, ಆದ್ದರಿಂದ ಇವನಿಗೆ ಪರಮಾತ್ಮ ಅಂತ ಅಂತೇಳಿ ಹೆಸರು. ಎಂಥ ಅದ್ಭುತವಾದಂಥ ವಾಕ್ಯ ಶಬ್ದವನ್ನು ಬಡಿಯತಕ್ಕಂಥ ಕ್ರಮ. ಯಾಕೆ ಪರಮಾತ್ಮನ ಬಗ್ಗೆಯೂ ಕೂಡ ಅದು ಹೇಳ್ತಾರೆ. ನ ನ ನ ಇವನು ಸಂಸಾರಿ ಅಲ್ಲ, ಇವನು ಅಜ್ಞನಲ್ಲ, ಇವನು ದುಃಖಿ ಅಲ್ಲ, ಇವನು ಸಾಮಾನ್ಯನಲ್ಲ, ಪೀಡಿತನಲ್ಲ, ಅಲ್ಲ ಅಲ್ಲ. ಇದೆಲ್ಲ ದೋಷ ದೂರನಾಗಿರ್ತಕ್ಕಂಥವನು ಯಾರು? ಇವನು ನ ಅಂತಕೊಂಡ್ರೆ ಕೊನೆಗುಳಿತಕ್ಕಂಥವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಾಯ ಒಂದರ್ಥ, ಪರಮಾತ್ಮನಾಯ ಛಂದಸ ಪ್ರಯೋಗ ಅಂತ ಒಂದರ್ಥ, ನ ನಿಷೇಧವಾಚಿಯಾಗಿರ್ತಕ್ಕಂತಹ ನಿಷೇಧಕ್ಕೆ ಪ್ರತಿನಿಧಿಯಾಗಿರ್ತಕ್ಕಂತಹ, ನಿಷೇಧದ ನಂತರ ಪರಿಶೇಷ ನ್ಯಾಯದಿಂದ ಉಳಿಯತಕ್ಕಂಥ ಇವನು ನ ಪರಹ ನ ಪರಮ, ಮಾತ್ಮ ಲಕ್ಷ್ಮೀ ಸಹಿತ ನ ಮೊದಲು ಕೊನೆಗೆ ತೆಗೆದುಕೊಂಡಾಗ ಪರಮಾತ್ಮನಂತ ರೂಪ ತಯಾರಾಗ್ತದೆ. ಬರೀ ಪರಮಾತ್ಮ ಪರಮಾತ್ಮ ಅಂತೀವಿ. ಅರ್ಥಾನುಸಂಧಾನ ಮಾಡಬೇಕಲ್ಲ. ಇದರ ಅರ್ಥಾನುಸಂಧಾನ ಈ ಕ್ರಮದಲ್ಲಿದೆ. ಇದ್ರ ಬಗ್ಗೆ ಬಹಳ ಸಾಕಷ್ಟು ವಿವರಣೆ ಇದೆ, ಆದರೆ ಹೆಚ್ಚಿಗೆ ತೆಗೆದುಕೊಳ್ಳುವುದಿಲ್ಲ. ನಮಃ ಧೂಮಾಯ, ಇಲ್ಲ ಈ ಧೂಮನೇ ನಮಸ್ಕಾರ, ಹೊಗೆ ನಮಸ್ಕಾರ. ಪರಮಾತ್ಮ ಹೊಗೆ ಅಂತ ಹೆಸರು. ಧೂಮ ಅಂದ್ರೆ ಹೊಗೆ ಇಲ್ಲೇನು? ಎತ್ತರ ಧೂಮ ತತ್ರ ವನ್ನಿ. ಪರಮಾತ್ಮನಿಗೆ ಧೂಮ. ಹೋಗಿ ಒಂದು 5 ನಿಮಿಷ ಟೈಮ್ ಕೊಡ್ತೇನೆ, ಅರ್ಥ ಹೇಳ್ತೀರಾ? ತಲೆ ಹೊಡೆದುಕೊಂಡ್ರೆ ಅರ್ಥ ಆಗೋದಿಲ್ಲ. ಪರಮಾತ್ಮ ಹೊಗೆ ಹೇಗೆ? ನಿರ್ದೋಷನಾದ ಪರಮಾತ್ಮ, ಶುಕ್ಲಾಂಬರಧರನಾಗಿರ್ತಕ್ಕಂಥ ಪರಮಾತ್ಮ, ಅಚ್ಚ ಸ್ವಚ್ಛನಾಗಿರ್ತಕ್ಕಂಥ ಶ್ರೀಹರಿ, ಇಂಥ ಭಗವಂತ ಧೂಮ ಹೇಗಾಗ್ತಾನೆ? ಅದನ್ನು ಸತ್ಯಧರ್ಮ ತೀರ್ಥರು ಹೇಳಿಕೊಡ್ತಾರೆ. ಉ ಇದೆಯಲ್ಲ, ದ ಬದಿಗಿಟ್ಬಿಡಿ, ಆಗ ಉಮಾಯ ಅಂತ ಆಯಿತು. ಉ ಅಂದರೆ ರುದ್ರದೇವರು. ಉನಾ ರುದ್ರೇಣೇವ ಮಾಹ, ರುದ್ರನಿಂದಲೇ ಯಾರಿಗೆ ಸಂಪತ್ತು ವರ ಇತ್ಯಾದಿಗಳು ಸಿಗುತ್ತವೆಯೋ ಏಷಾಂತೆ ಉಮಾಹ. ಉಮಾಹ ಅಂದರೆ ದೈತ್ಯರು. ಊನ ರುದ್ರದೇವರಿಂದ ಯಾರಿಗೆ ಮಾಹ ಅಂದರೆ ಸಂಪತ್ತಿ ಸಿಗುತ್ತದೆಯೋ ಅಥವಾ ವರಗಳು ಸಿಗುತ್ತವೆಯೋ ಎಲ್ಲ ರುದ್ರ ಭಕ್ತರು. ಅಂತಹ ರುದ್ರದೇವರಿಗೆ ಉಮಾಹ ಅಂತ ತಿಳ್ಕೊಂಡಂತೆ, ಅಂತಹ ರುದ್ರದೇವರಿಂದ ವರ ಪಡೆದ ದೈತ್ಯರಿಗೆ ಉಮಾಹ ಅಂತ ತಿಳ್ಕೊಂಡಂತ ಹೆಸರು. ತಾನ್ ಧುನೋತಿ ಇತಿ, ಅದು ಪೂರ್ವ ಕೊನೆ ಶಬ್ದ ಮೊದಲು ಬಂದು ಅಂಥವರನ್ನು ಧುನೋತಿ ನಾಶಪಡಿಸ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಧೂಮಃ ಅಂತ ತಿಳ್ಕೊಂಡಂತ ಹೆಸರು. ಧುನೋತಿ ಉಮಾಹ ಇತಿ ಧೂಮಃ. ಎಲ್ಲ ದೈತ್ಯರನ್ನು ಪರಮಾತ್ಮ ಸಂಹಾರ ಮಾಡ್ತಾನೆ. ಉಮಾ ಅಂದರೆ ಪಾರ್ವತಿ, ಉಮಾಹ
ಅಂದರೆ ದೈತ್ಯರು. ದೈತ್ಯರನ್ನು ಇವನು ಸಂಪೂರ್ಣವಾಗಿ ನಾಶಪಡಿಸ್ತಾನೆ. ಆದ್ದರಿಂದಾಗಿ ಇವನಿಗೆ ಉಮಾಹ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇಂತಹ ಪರಮಾತ್ಮನಿಗೆ ಧೂಮಹ ಅಂತ ತಿಳ್ಕೊಂಡಂತೇಳಿ ಹೆಸರು. ಸಂಸ್ಕೃತದ ವೈಶಿಷ್ಟ್ಯ ಕಾಣ್ತಾ ಇದ್ದೀರಲ್ಲ, ಹೇಗೆ ಶಬ್ದಗಳನ್ನು ಒಡೆದು ಅನೇಕ ಅರ್ಥ ಮಾಡ್ಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡಂತನ್ನೋದು. ನಮಃ ಹಾರಾಯ, ಪರಮಾತ್ಮನಿಗೆ ಹಾರ ಅಂತ ಹೆಸರು. ಹೌದು, ಪರಮಾತ್ಮ ತನ್ನ ಕೊರಳಲ್ಲಿ 2 ಹಾರಗಳನ್ನು ಧಾರಣ ಮಾಡಿದ್ದಾನೆ. ಒಂದು ವೈಜಯಂತಿ ಮಾಲ, ಇನ್ನೊಂದು ವನಮಾಲ. ವನಮಾಲ ಮತ್ತು ವೈಜಯಂತಿ ಮಾಲೆಗಳನ್ನು ಧರಿಸಿದ್ದರಿಂದಾಗಿ ಪರಮಾತ್ಮನಿಗೆ ಹಾರಾಯ. ನಾವು ಕೂಡ ಹೇಳ್ತೀವಲ್ಲ, ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಹಾರಿ. ಹಾರಿ ಅಂದ್ರೆ ಒಂದೇ, ಹಾರಾಯ ಅಂತಂದು ಒಂದೇ. ಹಾರ ಸಂಬಂಧಿ ಹಾರ, ತಸ್ಮೈ ಹಾರಾಯ. ಅಥವಾ ಹಾರಾಯ, ಲಕ್ಷ್ಮೀದೇವಿಯ ಕೊರಳಿಗೆ ಹಾರದಂತೆ ಇರತಕ್ಕಂಥವನು. ಮುತ್ತೈದೆಯರ ಮಂಗಲಸೂತ್ರ ಅಂದ್ರೆ ಗಂಡ ಅಂತ ಅರ್ಥ. ಮುತ್ತೈದೆಯರಿಗೆ ಅಲಂಕಾರ ಅಂತಂದ್ರೆ ಪತಿ ಅಂತ ಅರ್ಥ. ನೀವು ಹಾಕೊಳ್ತಕ್ಕಂಥ ಈ ಮಂಗಲಸೂತ್ರದಲ್ಲಿ 2 ಬಟ್ಟಲಿವೆ ಅಲ್ಲ, ಒಂದು ಪರಮಾತ್ಮ, ಒಂದು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯ ಕೊರಳ ಹಾರನಾಗಿ ಅವಳಿಗೆ ಸೌಂದರ್ಯವನ್ನು ತಂದುಕೊಡ್ತಕ್ಕಂಥ ವ್ಯಕ್ತಿ, ಅವಳಿಗೆ ಮಾಂಗಲ್ಯವನ್ನು ತಂದುಕೊಡ್ತಕ್ಕಂಥ ವ್ಯಕ್ತಿ, ಅವಳಿಗೆ ಸರ್ವಸಾಮರ್ಥ್ಯವನ್ನು ತಂದುಕೊಡ್ತಕ್ಕಂಥ ವ್ಯಕ್ತಿ. ಇಂಥ ಪರಮಾತ್ಮನಿಗೆ ಹಾರಾಯ ಅಂತ ತಿಳ್ಕೊಂಡಂತೇಳಿ ಹೆಸರು. ಹಾ ಅಂತಿಕೊಂಡಂತಂದ್ರೆ ಯಜ್ಞ ಅಂತ ಅರ್ಥ. ಜುಹೋತಿ ಇತಿ ಹಾ. ಅದಕ್ಕೆ ರಾಯ ಯಜ್ಞಪತಿ ಸ್ವಾಮಿ. ಸಕಲ ಯಜ್ಞಗಳಿಂದ, ಯಜ್ಞಗಳಲ್ಲಿರ್ತಕ್ಕಂಥ ಆಹುತಿಗಳನ್ನು ಪರಮ ಮುಖ್ಯ ವೃತ್ತಿಯಿಂದ ಪರಮ ಮುಖ್ಯವಾಗಿ ಸ್ವೀಕರಿಸ್ತಕ್ಕಂಥವನು ಪರಮಾತ್ಮ. ಆದ್ದರಿಂದ ಪರಮಾತ್ಮನಿಗೆ ಹಾರ ಅಂತಕೊಂಡಂತ ಹೇಳಿ ಹೆಸರು. ನಮಃ ತಾರಾಯ, ಪರಮಾತ್ಮನಿಗೆ ತಾರ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಏನಪ್ಪ ತಾರ? ತಾರಂತ ತಂತಿ, ತಂತಿ ಏನು ಪರಮಾತ್ಮ ಅಲ್ಲ. ತಾರಯತಿ ಇತಿ ತಾರ, ಸಂಸಾರ ಸಮುದ್ರದಿಂದ ನಮ್ಮನ್ನು ಪಾರು ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ತಾರ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ನೋಡಿ ಪರಮಾತ್ಮನ ಉಪಕಾರ ಎಷ್ಟಿದೆ ಅಂತ ತಿಳ್ಕೊಂಡಂತ. ಆಚಾರ್ಯ ಶಬ್ದಾರ್ಥ ಹೇಳುವ ಹೋಗದಲ್ಲಿ ರಾಮನ ಪರವಾಗಿ ಹೇಳುವ ಮರ್ತವನ್ನೇ ಮರ್ತುಬಿಟ್ರಲ್ಲ. ಮರ್ತಿಲ್ಲ. ಪರಮಾತ್ಮ ರಾಮ ಇವರಲ್ಲಿ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತ ಶ್ರೀಹರಿ. ಸ್ವಗತ ಭೇದ ವಿವರ್ಜಿತನಾದ್ದರಿಂದಾಗಿ ಪರಮಾತ್ಮ ಭಗವಂತನಿಗೆ ಸಂಬಂಧಿತವಾದ ಎಲ್ಲವೂ ಪರಮಾತ್ಮ ವಾಚಿಯಾಗಿವೆ. ಪರಾಯ, ಎಲ್ಲ ಅಯೋಧ್ಯ ವಾಸಿಗಳಿಗೆ ಅತ್ಯಂತ ಪ್ರಿಯನಾದ್ದರಿಂದಾಗಿ ರಾಮಚಂದ್ರನಿಗೆ ಪರ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಪರಾನ್ ರಾವಣಾದೀನ್ ತಪತಿ ಅಥವಾ ಸಂತಾಪಯತಿ ಇತಿ ಪರಂತಪ ರಾಮಚಂದ್ರ ದೇವರು. ಪರಮಾತ್ಮನೇ ನಮಃ. ಪರಮಾತ್ಮ ರಾಮಚಂದ್ರ ದೇವರಿಗೆ ಪರಮಾತ್ಮ ಅಂತ ತಿಳ್ಕೊಂಡಂತ ಹೆಸರು. ಪರ ಸರ್ವಶ್ರೇಷ್ಠಳಾದ ಮಾ ಸೀತಾದೇವಿಗೆ, ಆತ್ಮ ಅವಳ ಜೀವನಾಡಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ, ರಾಮಚಂದ್ರನಿಗೆ ಪರಮಾತ್ಮ ಅಂತ ತಿಳ್ಕೊಂಡಂತ ಹೆಸರು. ನಮಃ ಧೂಮಾಯ,
ಹೌದು ಪರಮಾತ್ಮ. ಉಮಾರನ್ನ, ಉಮಾ ಅಂತಂದರೆ ದೈತ್ಯರು, ರಾಕ್ಷಸರು, ತಾಟಕೆಯಿಂದ ಪ್ರಾರಂಭ ಮಾಡಿಕೊಂಡು ರಾವಣನವರಿಗೂ ಅಸಂಖ್ಯ ರಾಕ್ಷಸರನ್ನು ಸಂಹಾರ ಮಾಡಿದ ಕೀರ್ತಿ ಈ ರಾಮಚಂದ್ರನಿಗೆ. ಆದ್ದರಿಂದಾಗಿ ರಾಮಚಂದ್ರನಿಗೆ ಧೂಮ ಅಂತ ತಿಳ್ಕೊಂಡಂತೇಳಿ ಹೆಸರು. ಸೀತಾದೇವಿಯ ಕೊರಳಹಾರ ರೂಪದಿಂದ ಇರ್ತಕ್ಕಂಥವನು ಪರಮಾತ್ಮ. ಪರಮಾತ್ಮನನ್ನೇ ತನ್ನ ಕೊರಳಲ್ಲಿ ಧರಿಸಿದ್ದಾಳೆ ಮಹಾಲಕ್ಷ್ಮೀ ದೇವಿ, ಸೀತಾದೇವಿ. ತಾರಾಯ, ಪರಮಾತ್ಮ ತಾನು ಪರಂಧಾಮಕ್ಕೆ ಹೊರಡುವಾಗ ಎಲ್ಲರಿಗೂ ಆಹ್ವಾನ ಕೊಟ್ಟ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದ ಹೆಚ್ಚವ, ಯಾರ್ಯಾರಿಗೆ ಮೋಕ್ಷ ಬೇಕು ಬನ್ನಿ ಬನ್ನಿ ಅಂತ ಕೊಂಡಂತ ಕರೆದ. ನಾವು ಆಗ ಇದ್ದು ಹೋಗಲಿಲ್ಲ, ಹೆಂಡತಿ ಮಕ್ಕಳಂತ ಎಲ್ಲ ಕೂತ್ಕೊಂಡೆ. ಹೀಗಾಗಿ ಅನಂತ ಜೀವರಾಶಿಗಳನ್ನು ತನ್ನ ಜೊತೆಗೆ ಬಂದಿರತಕ್ಕಂಥ ಸಕಲ ಜೀವರಿಗೆ ತಾರಾಯ, ಸಂಸಾರದಿಂದ ಪಾರು ಮಾಡಿದ ಶ್ರೀರಾಮಚಂದ್ರ ಅಂತ ತಿಳ್ಕೊಂಡಂತೇಳಿ. ತಾರಾಯ, ಸಂಸ್ಕೃತದಲ್ಲಿ ತಾರ ಅಂದರೆ ಓಂಕಾರ. ತಾರ ಅಂತ ಓಂಕಾರ. ಹೇಗೆ? ತರಂತಿ ಅನೇನ ಅನಿಷ್ಟ ನಿಚಯಂ ಇತಿ ಓಂಕಾರ ತಾರ. ಶ್ರೀಮನ್ ನ್ಯಾಯಸದಲ್ಲಿ ಟೀಕಾಕೃತ್ಪಾದರು ಈ ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ? ಅನೇನ, ಈ ಓಂಕಾರದ ಉಪಾಸನೆಯಿಂದ, ಈ ಪ್ರಣವದ ಉಪಾಸನೆಯಿಂದ ಪ್ರತಿಯೊಬ್ಬ ಪ್ರಣವೋಪಾಸಕನಾಗಿರ್ತಕ್ಕಂಥ ವ್ಯಕ್ತಿ ತಾನು ಸಕಲ ಪಾಪಗಳಿಂದ ಮುಕ್ತನಾಗಿ ಸಕಲ ದೋಷರಹಿತನ ಪರಮಾತ್ಮನ ಸಾಮೀಪ್ಯ ರೂಪವಾದ ಮೋಕ್ಷವನ್ನು ಪಡಿತಾನೆ. ಆದ್ದರಿಂದಾಗಿ ಭಗವಂತನಿಗೆ ತಾರ ಅಂತ ತಿಳ್ಕೊಂಡಂತೇಳಿ ಹೆಸರು. ತರಂತಿ ಅನೇನ ಅನಿಷ್ಟ ನಿತ್ಯಂ ಇತಿ ಓಂಕಾರ ತಾರ ಅಂತ ಹೌದು ಶ್ರೀಮನ್ ನ್ಯಾಯ ಸುಧೆಯ ವಾಕ್ಯ. ಇದೇ ತಾರ ಶಬ್ದ ರುದ್ರದೇವರಿಗೆ ಅನುಸಂಧಾನ ಮಾಡಬೇಕು ಅಂತಂದರೆ ತಾರಯತಿ ದುಷ್ಟ ವಿಚಾರೈ ಅಸ್ಮಾನ್ಯತೆ ತಾರಃ ರುದ್ರ. ರುದ್ರ ನಮ್ಮ ಮನೋನಿಯಾಮಕರಾದ್ದುಕೊಂಡು ನಮ್ಮ ಮನಸ್ಸಿನಲ್ಲಿ ಬರುವ ಅನೇಕ ವಿಕೃತಿಗಳಿಂದ ನಮ್ಮನ್ನು ಪಾರು ಮಾಡ್ತಾರೆ. ಆದ್ದರಿಂದಾಗಿ ರುದ್ರದೇವರಿಗೆ ತಾರ ಅಂತ ತಿಳ್ಕೊಂಡಂತೇಳಿ ಹೆಸರು. ರಾಮಚಂದ್ರನ ದೇವರಿಗೆ ಇದನ್ನು ಅನುಸಂಧಾನ ಮಾಡಬೇಕಾಗಿದ್ದರೆ ಹೌದು, ಸಮುದ್ರೋತ್ಪಲವನಾದಿನ ಕಪೀನ್ ತಾರಯತೆ ಇತಿ ತಾರಃ. ಪರಮಾತ್ಮ ತನ್ನ ಕೃಪಾದೃಷ್ಟಿಯಿಂದ ಕಲ್ಲುಗಳು ಸಮುದ್ರದ ನೀರಿನ ಮೇಲೆ ತೇಲುವಂತೆ ಮಾಡಿ ಆ ಅದ್ಭುತ ಸೇವೆಯನ್ನು ಕಟ್ಟಿಸಿ ಈ ಸಮುದ್ರ ದಂಡೆಯಿಂದ ಲಂಕೆಯವರೆಗೆ ಅವರನ್ನು ದಾಟಿಸಿದ ವ್ಯಕ್ತಿ ಪರಮಾತ್ಮ. ಇವನಿಗೆ ತಾರ ಅಂತಕೊಂಡಂತ ಹೆಸರು. ತಾರಾಯ, ಪರಮಾತ್ಮನಿಗೆ ತಾರ ಅಂತಿಕೊಂಡಂತಂದರೆ ಪರಮ ಶುದ್ಧನಾಗಿರ್ತಕ್ಕಂಥ ವ್ಯಕ್ತಿ, ಪವಿತ್ರನಾಗಿರ್ತಕ್ಕಂಥ ವ್ಯಕ್ತಿ. ತಾರ ಶಬ್ದಕ್ಕೆ ಮುಕ್ತಿ ಅಂತ ಹೆಸರು, ತಾರ ಶಬ್ದಕ್ಕೆ ಶುದ್ಧಿ ಅಂತ ತಿಳ್ಕೊಂಡಂತ ಹೆಸರು. ಮುಕ್ತಿದಾಯಕನೂ ಹೌದು ರಾಮಚಂದ್ರ, ಶುದ್ಧಿದಾಯಕನೂ ಹೌದು. ಅದಕ್ಕೋಸ್ಕರವೇ ತಮ್ಮ ಸರ್ವಪರಾಯ ಪಾಪಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೋಸ್ಕರ ತಮ್ಮನ್ನೇ ತಾವಾಗಿ ರಾಮನಿಗೆ ಅರ್ಪಿಸಿದಾಗ ರಾಮ ಆ ಶರಭಂಗ ಋಷಿಗಳನ್ನು ತಾನೇ ಸ್ವತಃ ಅವರಿಗೆ ಅಗ್ನಿ ಸಂಸ್ಕಾರವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ. ಅವರನ್ನು ಶುದ್ಧರನ್ನಾಗಿ ಮಾಡಿ ಮೋಕ್ಷ ಕರೆದುಕೊಂಡು ಹೋಗ್ತಾನೆ. ಅಥವಾ ತಾರಾಯ ಹಾರಾಯ, ತಾರಾಯ ಸಮುದ್ರವನ್ನು ತರಣ ಮಾಡಿದವನು ಯಾರು? ಹನುಮಂತ ದೇವರು. ಅವನಿಗೆ ಹಾರಾಯ, ಅವನಿಗೆ ವಿಶೇಷವಾದಂಥ ಮಾಲೆಯನ್ನು ಕೊಟ್ಟು ಸತ್ಕಾರ ಮಾಡಿ ಅವನಿಗೆ ಸಹಭೋಗವನ್ನು ಕೊಟ್ಟಿದ್ದರಿಂದಾಗಿ ರಾಮಚಂದ್ರನಿಗೆ
ತಾರಾಯ ಹಾರಾಯ ಅಂತೇಳಿ ಎರಡು ವಿಶೇಷಣಗಳನ್ನು ಸೇರಿಸಿ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಕ್ರಮ ಗೊತ್ತಾಗ್ತದೆ. ಇಂಥ ಭಗವಂತನಿಗೆ ವಾಮನ ಅಂತ ತಿಳ್ಕೊಂಡು ಕೂಡ ಹೆಸರು. ನಮಃ ವಾಮನಾಯ, ನಮಃ ಪರಾಯ, ನಮಃ ಪರಂತಪಾಯ, ನಮಃ ಪರಮಾತ್ಮನಾಯ, ನಮಃ ಧೂಮಾಯ, ನಮಃ ಹಾರಾಯ, ನಮಃ ತಾರಾಯ ಅಂತನ್ನೋ ಹೆಸರುಗಳ ವಿಶೇಷಣವನ್ನು ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದ್ದೇವೆ. ನಮೋ ಹರಿಣ್ಯಾಯ ವಾಮನಾಯ ವಿಶೇಷಣ. ಪರಮಾತ್ಮನಿಗೆ ವಾಮನ ಅಂತ ತಿಳ್ಕೊಂಡಂತ ಹೆಸರು. ವಾಮನ ಶಬ್ದಕ್ಕೆ ಅತಿ ಸುಂದರ ಅಂತ ತಿಳ್ಕೊಂಡಂತ ಹೆಸರು. ಪರಮಾತ್ಮ ಜಗದೇಕ ಸುಂದರನಾಗಿದ್ದರಿಂದ ಪರಮಾತ್ಮನಿಗೆ ವಾಮನ ಅಂತ ತಿಳ್ಕೊಂಡಂತ ಹೆಸರು. ಅಥವಾ ವಾಮನ ಅಂತಂದರೆ ಕುಳ್ಳ ಮನುಷ್ಯ ಅಂತ ಅರ್ಥ, ಅತಿ ಸಣ್ಣವನು ಅಂತ ಅರ್ಥ, ಉಪಲಕ್ಷಣತೆ ಅತಿ ಸೂಕ್ಷ್ಮ ಅಂತ ಅರ್ಥ. ಆದ್ದರಿಂದ ವಾಮನಾಯ ಅಣೋರಣೀಯಾನ್ ಮಹತೋ ಮಹೀಯಾನ್ ಇಂತಹ ವ್ಯಕ್ತಿ. ಅಥವಾ ನಮೋ ವಾಮನಾಯ ಅಂತಕೊಂಡಂತ ಮಾಡಿದಾಗ ಅಲ್ಲಿ ಲೋಪವಾಗಿದೆ, ಸೇರಿಸಿದರೆ ಅವಾಮನಾಯ. ಪರಮಾತ್ಮ ಅವಾಮನ. ಯಾಕೆ? ಪರಮಾತ್ಮ ವಿಶ್ವರೂಪಿ. ವಿಶ್ವರೂಪವನ್ನು ತೋರಿಸಿರ್ತಕ್ಕಂಥ ವ್ಯಕ್ತ ಅವನು ಸೂಕ್ಷ್ಮ ಸಣ್ಣವನ್ನು ಅಂತಕೊಂಡು ಹೇಳಲಿಕ್ಕಾಗ್ತದೆಯಾ? ಅಂದರೆ ಅಣೋರಣೀಯಾನೂ ಆಗ್ತಾನೆ, ಮಹತ್ವ ಮಹಿಯಾನೂ ಆಗ್ತಾನೆ. ಅತ್ಯಂತ ಶ್ರೇಷ್ಠವಾದ ವಿಶಾಲವಾದ ರೂಪದಿಂದ ಯುಕ್ತನಾಗಿರ್ತಕ್ಕಂಥವನು ಪರಮಾತ್ಮನಿಗೆ ವಾಮನ ಅಂತ ತಿಳ್ಕೊಂಡಂತೇಳಿ ಹೆಸರು. ಅದರ ನಂತರ ಇರತಕ್ಕಂಥ ವಿಶೇಷಣ ನಮಃ ಹರಿಣ್ಯಾಯ. ರಾಮಚಂದ್ರನಿಗೆ ಹರಿಣ್ಯ ಅಂತ ತಿಳ್ಕೊಂಡಂತೇಳಿ ಹೆಸರು. ಯಾಕೆ? ಸಂಸ್ಕೃತದಲ್ಲಿ ಹರಿ ಅಂತಂದರೆ ಪರಮಾತ್ಮ ಅಂತ ಅರ್ಥ, ಹರಿ ಅಂದರೆ ಇಂದ್ರ ಅಂತ ಅರ್ಥ, ಹರಿ ಅಂತ ತಿಳ್ಕೊಂಡಂತಂದರೆ ವಜ್ರಾಯುಧ ಅಂತ ಅರ್ಥ, ಹರಿ ಅಂತ ತಿಳ್ಕೊಂಡಂತಂದರೆ ಸಿಂಹ ಅಂತ ಅರ್ಥ, ಹರಿ ಅಂತ ತಿಳ್ಕೊಂಡಂತಂದರೆ ಮಂಗಗಳು ಅಂತ ಅರ್ಥ, ಕಪಿಗಳು ಅಂತ ಅರ್ಥ. ಇಷ್ಟು ಅರ್ಥ ಇದೆ ಹರಿ ಶಬ್ದಕ್ಕೆ. ತಿಳಿದುಕೊಳ್ಳದೆ ಇದ್ದರೆ ಮೂರ್ಖರಾಗ್ತಾರೆ. ತಮಾಷೆಗೋಸ್ಕರ ಒಂದು ಸಣ್ಣ ಕಥೆ ಹೇಳ್ತೇನೆ. ಒಬ್ಬ ವ್ಯಕ್ತಿ ಶಾಸ್ತ್ರ ಓದಬೇಕು ಅಂತ ತಿಳ್ಕೊಂಡಂತ ಹೇಳಿ ಒಬ್ಬ ಗುರುಗಳ ಹತ್ರ ಶಿಷ್ಯನಾದ. ಗುರುಗಳು ಹೇಳಿದ್ರು, 1 ವರ್ಷ ಸೇವೆ ಮಾಡು, ನೋಡ್ತೀನಿ, ಆಮೇಲೆ ನಿನಗೆ ಶಾಸ್ತ್ರೋಪದೇಶ ಮಾಡ್ತೇನೆ ಅಂತ ತಿಳ್ಕೊಂಡಂತ. ಆನಂತರ ಅವನು ಆ ರೀತಿಯಾಗಿ ಅನೇಕ ಸಾಧನೆಯನ್ನು ಮಾಡಿದ. ಬಹಳ ಇನ್ನೋಸೆಂಟ್. ಒಂದ್ಸಲ ಅವನನ್ನು ಕರೆದುಕೊಂಡು ಹೋದರು. ಅವನೊಂದು ನಿಯಮ ಇತ್ತು, ಗುರುಗಳು ಹೇಳಿದ ಪ್ರತಿಯೊಂದು ಕೆಲಸ ತಪ್ಪದೇ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ. ಒಂದು ಕಡೆಯಲ್ಲಿ ಪ್ರವಾಸಕ್ಕೆ ಹೊರಟಾಗ ಮಧ್ಯಾಹ್ನದ ವೇಳೆ ನದಿ ಕಾಣಿಸ್ತು. ಸ್ವಲ್ಪ ನದಿ ಕೆಳಗೆ ಇಳಿದು ಹೋಗ್ಬೇಕಾಗ್ತಿತ್ತು. ಶಿಷ್ಯನನ್ನು ಮೇಲೆ ಕೂಡಿಸಿದ್ರು. ಎಲ್ಲ ಸಾಮಾನುಗಳನ್ನು ಇಟ್ಟು ನೋಡ್ಕೋತಾ ಇರು ಅಂತ ಹೇಳಿದರು. ಹೋಗಿ ಆ ನಂತರ ಆ ನದಿಯಲ್ಲಿ ಮುಳುಗಿ ಹಾಕಿರು. ಹರಿ 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 ಅಂತಕೊಂಡಂತೇಳಿ. ಇನ್ನು ಮೊದಲು 2 ಸಲ ನೋಡೋದು ಹರಿ ಏನು ಹರಿಲಿಕ್ಕೆ ಹೇಳ್ತಾ ಇದ್ದಾರೆ ಅಂತಕೊಂಡಂತೇಳಿ. ಕೊನೆಗೆ ನೋಡಿದ ಅವ್ರು ಉಟ್ಟುಕೊಳ್ಳೋ ಪಂಚೆಯಲ್ಲೇ ಬಿಟ್ಟುಕೊಂಡಿದ್ರು. ಹರಿ ಅಂದಾಕ್ಷಣ ಹರಿತದ. ಹರಿ ಮತ್ತೊಮ್ಮೆ ಹರಿ 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 ಹರಿ. ಅವ್ರ ಪಾಪ ಉತ್ಸಾಹದಿಂದ ನೀರಿನಲ್ಲಿ ಮುಳುಗಿ ಹರಿ ಹರಿ ಅಂತಕೊಂಡಂತ ಇದ್ರೆ ಹರಿದೇ ಬಿಟ್ಟ. ಮೇಲೆ ಬಂದು ನೋಡ್ತಾರೆ, ಒಂದು ಉಟ್ಟುವ ಪಂಚೆ ಹೋಗಿ ಒಂದು 20 ಲಂಗೋಟಿಗಳು ತಯಾರಾಗಿತ್ತು. ಇಂಥ ಶಿಷ್ಯಂದರು ಇರ್ತಾರೆ. ನಾವೆಲ್ಲ ಇಂಥವರೇ. ಸಂಸ್ಕೃತ ತಿಳಿದುಕೊಳ್ಳೋದೆಲ್ಲ ಮನಸ್ಸಿಗೆ ಬಂದದ್ದನ್ನು ಮಾಡ್ತೇವೆ. ಪರಮಾತ್ಮನಿಗೆ ಹರಿ ಅಂತಿಕೊಂಡಂತಂದರೆ ಕಪಿಗಳು ಅಂತ ಅರ್ಥ. ಕಪಿಗಳಿಗೆ ನಶ್ಚ ನಿರ್ವೃತ್ತಿ ವಾಚಕ. ನಾರಾಯಣ ಶಬ್ದದಲ್ಲಿರ್ತಕ್ಕಂಥ ಇದು ನಿರ್ವೃತ್ತಿ, ಪರಮಾನಂದವನ್ನು ತಿಳಿಸ್ಕೊಡ್ತಕ್ಕಂಥ ಅರ್ಥ.
ಹರಿಣಾಂ ನಹ ನಿರ್ವೃತಿ ಹರಿಣಃ ಅಂದರೆ ಕಪಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಮೋಕ್ಷಾನಂದವನ್ನು ಕೊಡ್ತಾನೆ. ಆದ್ದರಿಂದಾಗಿ ಅವರಿಗೆ ಪರಮಾತ್ಮನಿಗೆ ಹರಿಣ ಅಂತ ಹೆಸರು. ಇಂಥ ಆನಂದ ಯೈಹಿ ತೇ ಯಾರಿಂದ ಕಪಿಗಳಿಗೆ ಸಿಗ್ತದೆ? ಆ ಕಪಿಗಳ ರಾಜಮಂತ್ರಿಯಾದ ಹನುಮಂತ, ಸುಗ್ರೀವ, ಯುವರಾಜನಾದ ಅಂಗದ, ಇವರ ಮುಖಾಂತರ ಈ ಕಪಿಗಳಿಗೆಲ್ಲ ಆನಂದ ಸಿಗ್ತದೆ. ಆದ್ದರಿಂದಾಗಿ ಇವರನ್ನು ಪರಮಾತ್ಮ ಉದ್ಧಾರ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಹರಿಣ್ಯ ಅಂತ ತಿಳ್ಕೊಂಡಂತೇಳಿ ಹೆಸರು. ಹರಿ ಅಂದರೆ ಕಪಿಗಳು, ನೀ ಅಂತಿಕೊಂಡಂತಂದರೆ ಆನಂದದಾಯಕ. ಆ ಆನಂದ ಯಾರಿಂದ ಅವ್ರಿಗೆ ಸಿಗ್ತದೆ ಅಂತ ಅಧಿಕಾರಿಗಳಾದ ಹನುಮ, ಸುಗ್ರೀವ, ಅಂಗದಾದಿಗಳು ಅವರನ್ನು ಕೂಡ ಉದ್ಧಾರ ಮಾಡತಕ್ಕಂಥವನು ಹರಿಣ್ಯಾಯ. ಕೇವಲ ತನ್ನ ಸ್ಮರಣ ಮಾಡ್ತಕ್ಕಂಥವನು ಅಷ್ಟೇ ಅಲ್ಲ, ತನ್ನ ಸ್ಮರಣಕ್ಕೆ ಕಾರಣೀಭೂತರಾದಂಥವರನ್ನೂ ಕೂಡ ಪರಮಾತ್ಮ ಉದ್ಧಾರ ಮಾಡ್ತಾನೆ. ಅಥವಾ ಹರತಿ ಪಾಪಮಿತಿ ಹರಿಹಿ, ನಮ್ಮ ಪಾಪಗಳನ್ನು ದೂರ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಹರಿ ಅಂತಿಕೊಂಡಂತೆ ಹೆಸರು. ಇಂಥ ಪರಮಾತ್ಮ ಅಣ್ಯ ಆನಂದ ಸಮುದ್ರ. ಆದ್ದರಿಂದಾಗಿ ಹರಿಣ್ಯ ಪರಮಾತ್ಮ, ತಸ್ಮೈ ಹರಿಣ್ಯಾಯ. ಹೀಗೆ ಪರಮಾತ್ಮನಿಗೆ ಅನೇಕ ವಿಶೇಷಣಗಳಿಂದ ಅನೇಕ ಅದ್ಭುತವಾಗಿರ್ತಕ್ಕಂಥ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಮಃ ಶಿವಾಯ, ಪರಮಾತ್ಮನಿಗೆ ಶಿವ ಅಂತ ತಿಳ್ಕೊಂಡಂತ ಹೆಸರಿದೆ. ಒಂದು ಕೈಲಾಸಪತಿ ರುದ್ರದೇವರು ನಮಃ ಶಿವಾಯ, ಸರಿ ಹೋಯಿತು. ಪರಮಾತ್ಮನಿಗೂ ಶಿವ ಅಂತ ತಿಳ್ಕೊಂಡಂತ ಹೆಸರು. ಯಾಕೆ? ಶಿವ ಶಬ್ದಕ್ಕೆ ಮಂಗಲ ಅಂತ ತಿಳ್ಕೊಂಡಂತ ಹೆಸರಿದೆ. ಪರಮ ಮಂಗಲ ರೂಪಿಯಾದ್ದರಿಂದಾಗಿ ಪರಮಾತ್ಮನಿಗೆ ಶಿವ ಅಂತ ತಿಳ್ಕೊಂಡಂತ ಹೆಸರು. ಪ್ರಳಯ ಕಾಲದಲ್ಲಿ ಶೇತೆ ಸರ್ವಂ ಜಗತ್, ಯಾವನ ಹೊಟ್ಟೆಯಲ್ಲಿ ಎಲ್ಲ ಜೀವರಾಶಿಗಳು ಆಶ್ರಯವನ್ನು ಪಡೀತಾರೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಶಿವಾಯ ಅಂತ ತಿಳ್ಕೊಂಡಂತ ಹೆಸರು. ಶೇತೆ ಸರ್ವಂ ಜಗತ್ ಯಸ್ಮಿನ್ ಸಾ ಶಿವ. ಅಂತ ಶಿವಾಯ, ಅತ್ಯಂತ ಮಂಗಲಕರನಾಗಿರ್ತಕ್ಕಂಥ ಶ್ರೀಹರಿಗೆ ನಮಸ್ಕಾರ. ಈ ಅನುವಾಕದ ಕೊನೆಯ ವಿಶೇಷಣ ನಮಃ ಹರಿಕೇಶಾಯ. ಭಗವಂತನಿಗೆ ಹರಿಕೇಶ ಅಂತ ತಿಳ್ಕೊಂಡಂತ ಹೆಸರು. ಹೌದು, ಹರಿಹಿ ಅಂದರೆ ಪರಮಾತ್ಮ. ಹರಿ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಯಾಕೆ? ಕಪಿ ಅವತಾರ ತೆಗೆದುಕೊಂಡಿದ್ದಾರೆ. ಅವರಿಗೆ ಕಹ ಅಂತಿಕೊಂಡಂತಂದರೆ ಬ್ರಹ್ಮದೇವರು. ಹರಿ ಅಂದರೆ ವಾಯುದೇವರು, ಕಹ ಅಂತಂದರೆ ಬ್ರಹ್ಮದೇವರು, ಹರಿಕ ಅಂತ ತಿಳ್ಕೊಂಡಂತಾಯಿತು. ತಯೋಹೋ, ಅವರಿಬ್ಬರಿಗೂ ಯಾವನ ಸ್ವಾಮಿಯೋ? ಹರಿಕೇಶ, ಶ್ರೀಹರಿ. ಬ್ರಹ್ಮಾದಿ ದೇವತೆಗಳು ಬಂದು ರಾಮನನ್ನು ಸ್ತೋತ್ರ ಮಾಡಿದ್ದಾರೆ, ನಾವು ಉತ್ತರಾಖಂಡದಲ್ಲಿ ಕಾಣ್ತೇವೆ. ಇಂತಹ ಪರಮಾತ್ಮನಿಗೆ ಸ್ವಾಮಿಯಾದ್ದರಿಂದಾಗಿ ಪರಮಾತ್ಮನಿಗೆ ಹರಿಕೇಶ ಅಂತನೋ ಹೆಸರು. ಇಂಥ ಅನೇಕ ವಿಶೇಷಣಗಳಿಂದ ಯುಕ್ತನಾಗಿರ್ತಕ್ಕಂಥ ಪರಮಾತ್ಮ. ಮತ್ತೆ ಇನ್ನೂ ಹೆಚ್ಚಿನ ವಿಶೇಷಣಗಳು ಭಗವಂತನನ್ನು ಹೇಗೆ ತಿಳಿಸಿಕೊಡ್ತೇವೆ ಅಂತಿಕೊಂಡಂತ ಅನ್ನೋದನ್ನು ಮತ್ತೆ ಇದೇ ಪ್ರವಚನದ ಮಾಲಿಕೆಯಲ್ಲಿ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹೌದು, ನಾನು ಹೇಳ್ತಾ ಹೋದೆ, ನೀವು ಕೇಳ್ತಾ ಹೋದ್ರಿ, ಎಷ್ಟು ನೆನಪುಳಿತು. ಕೆಲವರಿಗೆ ಸ್ವಲ್ಪ ಉಳಿದಿದೆ, ಕೆಲವರಿಗೆ ಹೆಚ್ಚು ಉಳಿದಿರಬೇಕು, ಪರವಾಗಿಲ್ಲ. ನಿಮ್ಮ ಕಿವಿ ಮೇಲೆ ಈ ಶಬ್ದ ಬೀತಿತ್ತಲ್ಲ, ಪವಿತ್ರರಾದರೆ, ನಿಮ್ಮ ಪಾಪಗಳಿಂದ ಮುಕ್ತರಾದರೆ, ಶಾಸ್ತ್ರದ ಭಗವಂತನ ಮಹಿಮೆಯ ಒಂದೊಂದು ಶಬ್ದವೂ ಕೂಡ ನಮ್ಮನ್ನು ಪವಿತ್ರಗೊಳಿಸ್ತದೆ. ಅದಕ್ಕೋಸ್ಕರ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ. ಪರಮಾತ್ಮನ ನಾಮಸ್ಮರಣೆ ಪವಿತ್ರದಲ್ಲಿ ಅತ್ಯಂತ ಪವಿತ್ರವಾದದ್ದು, ಮಂಗಲದಲ್ಲಿ ಅತಿ ಶ್ರೇಷ್ಠ ಮಂಗಲವಾಗಿರ್ತಕ್ಕಂಥದ್ದು ಅನ್ನೋ ವಿವರಣೆಯನ್ನು ನಮಗೆ ಈ ವೇದ ಮಂತ್ರ ತಿಳಿಸಿಕೊಡ್ತದೆ. ಇನ್ನು ಮುಂದಿನ ಮಂತ್ರದ ಅರ್ಥಾನುಸಂಧಾನ ಹೇಗೆ ಅನ್ನೋದನ್ನು ನಾವು ಕ್ರಮವಾಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ.
इति अद्य कथा प्रसक्ति। हरे राम 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 हरे हरे, हरे कृष्ण 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 हरे हरे। उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युं नमाम्यहम्। अच्युतानंत गोविंद स्मृतिमात्रार्थिनाशन रोगान्मे नाशया शेषान् आशु धन्वन्तरे हरे। अच्युतानंत गोविंद नामोच्चारणभेषजात् नश्यन्ति सकला रोगाः सत्यं सत्यं वदामि। अक्षयं कर्म यस्मिन् परे स्वर्पितं प्रक्षयं यान्ति दुःखानि यन्नामतः। अक्षरो योजरः सर्वदेवामृतः कुक्षिगं यस्य विश्वं सदा जाधिकं प्रीणयामो वासुदेवं देवतामण्डलाखण्डं। श्रीकृष्णार्पणमस्तु। श्रीकृष्णार्पणम्।